ವಿಜಯಪುರ ತಾಳಿಕೋಟೆ ತಾಲೂಕಿನ ಚಾಪನೂರ ಕ್ರಾಸ್ನಲ್ಲಿರುವ ಶ್ರೀ ತಾಯಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮಿಲನ ಅದ್ದೂರಿಯಾಗಿ ಜರುಗಿತು. ಶ್ರೀ ಕರಬಸಗೌಡ ಹಯ್ಯಾಳ ಗ್ರಾಮೀಣ ವಿದ್ಯಾವರ್ಧಕ ಸಂಘ ಸಸನೂರ ಅಡಿಯಲ್ಲಿ ನಡೆಯುತ್ತಿರುವ ಈ ಸಂಸ್ಥೆ ಕೇವಲ 3 ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತನ್ನು ಪಡೆದಿದೆ. ಕಾರ್ಯಕ್ರಮದಲ್ಲಿ ಕೊಟಕನೂರ ಗದ್ದೆಗೆ ಹಿರೇಮಠ ಪೂಜ್ಯ ಶ್ರೀ ಮಡಿವಾಳೇಶ್ವರ ಶಿವಾಚಾರ್ಯರು ಹಾಗೂ ಶ್ರೀ ಕರಬಸಯ್ಯ ಹಿರೇಮಠ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಾಹಿತ್ಯ ಹಾಗೂ ಖ್ಯಾತ ವಾಗ್ಮಿ ಅಶೋಕ್ ಹಂಚಳಿ ಅವರು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ನೀಡಬೇಕೆಂದು ಹೇಳಿದ್ದಾರೆ. ಶಾಸನೂರ ಗ್ರಾಮ ಪಂಚಾಯಿತಿ ಪಿಡಿಒ ಪರಶುರಾಮ ಕಸನಕ್ಕಿ ಅವರು ಕಠಿಣ ಶ್ರಮದಿಂದ ಶ್ರೇಷ್ಠ ಗುರಿ ಸಾಧಿಸಬಹುದೆಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಶಿಕ್ಷಕರು, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವೇದಿಕೆ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಕಣ್ಣನ್ನ ಸೆಳೆದವು. ಪ್ರಭಾತಗಳೆಲ್ಲ ವಿಶ್ವೇಶ್ವರಯ್ಯನವರ ಬರುವ ಕಾಯುತ್ತಲಿವೆಯಯ್ಯ. ಸ್ವತಂತ್ರ ಧೀರ ಸಿದ್ದೇಶ್ವರ ಈ ನಾಡಿನ ಕಡ್ಡಿ ಕುಂಚವಾಗಲು, ಉಕ್ಕು ಉಳಿಯಾಗಲು, ಮಣ್ಣು ಚಿನ್ನವಾಗಲು, ಬಿದಿರು ಕೊಳಲಾಗಲು, ಪ್ರಕೃತಿ ಸಂಸ್ಕೃತಿಯಾಗಲು ನಿನ್ನ ಕೃಪೆಗಾಗಿ ಕಾಯುತ್ತಲಿವೆಯಯ್ಯ ಅನ್ನುವ ಹಾಗೆ ಈ ನೆಲದ ಆರಾಧ್ಯ ದೈವ ಅಮೋಘ ಸಿದ್ದೇಶ್ವರರಲ್ಲಿ, ಸಾಸುನೀರಿನ ಆರಾಧ್ಯ ದೈವ ಬಲಭೀಮ ದೇವರಲ್ಲಿ, ತಮ್ಮೆಲ್ಲರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ದ್ವಯವರ ಪಾದ ಸನ್ನಿಧಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡ್ತಾ, ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರೇನಿದ್ದಾರೆ, ಶ್ರೇಷ್ಠರು, ಜ್ಯೇಷ್ಠರು, ಅವರೆಲ್ಲರಿಗೂ ಕೂಡ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ನಮನಗಳನ್ನು ಅರ್ಪಣೆ ಮಾಡ್ತೇನೆ. ಈ ಸಂಭ್ರಮವನ್ನ ನೋಡ್ತಾ ಇದ್ರೆ ಈ ಮಾತುಗಳು ಬೇಡ. ನಮ್ಮ ಮಕ್ಕಳು ಕುಣಿಯುವುದನ್ನ ನೋಡ್ಬೇಕು, ನಮ್ಮ ಮಕ್ಕಳು ಹಾಡೋದನ್ನ ಕೇಳಬೇಕು, ನಮ್ಮ ಮಕ್ಕಳ ಅದ್ಭುತವಾದ ಮುಖಗಳನ್ನ ನೋಡ್ಬೇಕು ಅಂತ ಹಂಬಲಿಸುವ ಪಾಲಕರು ನೀವೆಲ್ಲ ಬಂದಿದ್ದೀರಿ. ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳಲಾರೆ, ಆದರೆ ಇಂತಹ ಈ ನೆಲದೊಳಗೆ ಬಂದು ನಿಂತು ಮಾತನಾಡುವಾಗ ರೋಮಾಂಚನ ಆಗ್ತದೆ. 1000 ಮೈಲುಗಳ ಪ್ರಯಾಣವಿದ್ರೂ ಕೂಡ ಮೊದಲ ಹೆಜ್ಜೆಯಿಂದ ಆರಂಭ ಆಗ್ತದೆ. 1000 ಪುಟಗಳ ಪುಸ್ತಕ ಇದ್ರೂ ಕೂಡ ಮೊದಲ ಪುಟದಿಂದಲೇ ಆರಂಭ ಆಗ್ತದೆ. ಹಾಗೆ ಕೇವಲ 3 ವರ್ಷಗಳ ಅವಧಿಯೊಳಗೆ 400ಕ್ಕೂ ಹೆಚ್ಚು ಮಕ್ಕಳನ್ನ ಇಲ್ಲಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿ ಇಲ್ಲಿ ಶಿಕ್ಷಕರನ್ನು ನೋಡಿಕೊಂಡಾಗ ಬಹಳ ಶಿಸ್ತುಬದ್ಧವಾಗಿ ಅವರು ಕೂಡ ನಿಯಮದಿಂದ ಪಾಲನೆ ಮಾಡಕತ್ತಾರೆ. ಬಹುಶಃ ನಮ್ಮ ಶಿಕ್ಷಕರು, ನಮ್ಮ ಹಂಸಲಿ ಸರ್ ಬಹಳ ಸುಂದರ ಮಾತು ಹೇಳಿದ್ರು. ಬಹುಶಃ ನಮ್ಮ ಶಿಕ್ಷಕ ವೃತ್ತಿಯನ್ನು ಮಾರ್ಕೊಳಕತ್ತೀವಿ, ಮಾರ್ಕೊಳ್ಳೋದು ಬೇಡ. ವಿದ್ಯೆಯನ್ನು ದಾನ ಮಾಡುವುದು, ದಾನ ಅಂತಾರೆ, ವಿದ್ಯೆ ದಾನ, ಮತದಾನ, ಏನೆಲ್ಲ ವಸ್ತ್ರದಾನ, ಗೋದಾನ ಅನ್ನುವಂಥ ಬಹಳಷ್ಟು ಪ್ರಕಾರಗಳಿದಾವೆ. ಅದಕ್ಕೆ ವಿದ್ಯೆಯನ್ನು ದಾನ ಮಾಡುವಂತ ಹೃದಯವಾಗಲಿ, ಸಮೃದ್ಧಿಯ ಹೃದಯವಾಗಲಿ. ವರದಿ ಉಸ್ಮಾನ್ ಭಗವಾನ ತಾಲೀಕ್.